ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದ ಇಲ್ಲಿ ಕಾಲು ಇಟ್ಕೊಂಡು ಬಿಟ್ಲಲ್ಲ ಭಾಗ್ಯ ಕಾಲನ ಪೂಜಾ. ಸತ್ಯ ಹೇಳ್ಬಿಟ್ಲ ಭಾಗ್ಯ ಕೆಂಡಾಮಂಡಲ ಆಗಿದ್ಯಾಕೆ, ರೆಬಲ್ ಆಗಿದ್ದಾಕೆ, ಗ್ರಾಚಾರ ಬಿಡ್ಸೋಕೆ ಭಾಗ್ಯ ಹೋಗ್ತಿರೋದಲ್ಲಿಗೆ ಶ್ರೇಷ್ಠ ತಾಂಡವ್ ಬಂಡುವಾಲ ಬಟಾಬೈಲಾಗೋ ಸಮಯ ಬಂದೇ ಬಿಡ್ತು. ಇಬ್ರು ಕೂಡ ಹೋಗ್ತಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾರಪ್ಪ ಶ್ರೇಷ್ಠ ತಾಂಡವ್, ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಜಬರ್ದಸ್ತ್ ಬ್ಯಾಚುಲರ್ ಪಾರ್ಟಿ ಮಾಡ್ತಿದ್ದಾಳೆ ಶ್ರೇಷ್ಠ. ನಿಜ ಯಾರ್ದೋ ದುಡ್ಡು ಎಲ್ಲ ಮುಂಚಾತ್ರೆ ಪೂಜಾ ಬರ್ತದಾಗಿದ್ದನ್ನು ನೋಡಿ ಫುಲ್ ಸಿಟ್ಟಾಗ್ತಿದ್ದಾಳೆ, ಉರ್ಕೋಪ ಬರ್ತದೆ, ಇರಿಟೇಟ್ ಆಗ್ತಿದ್ದಾಳೆ. ಈ ಕಡೆ ತಗೊಂಡು ಮಂದ್ಯ ಕೊಡು ಅಂತ ಹೇಳಿ ತನ್ನ ಒಡವೆನ ಪೂಜಾಯಿಂದ ತಗೋತಾಳೆ. ಇದನ್ನು ತಗೊಳ್ಳೋಕೆ ಇಷ್ಟೆಲ್ಲ ಡ್ರಾಮಾ ಮಾಡಬೇಕಾಯ್ತಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ರೆ ಏನದಲ್ಲ ಅಂತ ಹೇಳ್ತಿದ್ರೆ ನನ್ನ ಬ್ಯಾಚುಲರ್ ಪಾರ್ಟಿ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ. ಯಾರ್ದು ದುಡ್ಡು ಎಲ್ಲ ಮುಂಚಾತ್ರೆ, ನಿನಗೂ ಕೂಡ ಮಾಡೋ ಕೆಲಸ ಇಲ್ಲ, ಇವ್ರಿಗೂ ಕೂಡ ಮಾಡೋ ಕೆಲಸ ಇಲ್ಲ. ನೀನು ಕರೆದೆ ಇವ್ರು ಬಂದರು, ಸರಿಯಾಗಿದೆ ನಿನಗೂ ಇವ್ರಿಗೂ ಜೋಡಿ ಅಂತ ಹೇಳ್ತಿದ್ರೆ ನನ್ನ ಫ್ರೆಂಡ್ಸ್ ಬಗ್ಗೆ ಮಾತಾಡಬೇಡ, ಯೋಗ್ಯತೆ ನಿನಗಿಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡಬಾರ್ದು. ಎಲ್ಲ ಕಡೆ ನೋಡಿದ್ದೆ ಯಾರ್ದೋ ದುಡ್ಡಲ್ಲಿ ಎಲ್ಲ ಮುಂಚಾತ್ರೆ ಮಾಡ್ತಾರೆ ಅಂತ, ಆದರೆ ಇಲ್ಲಿ ಯಾರ್ದೋ ದುಡ್ಡಲ್ಲಿ ನೀನು ನಿನ್ನ ಫ್ರೆಂಡ್ಸ್ ಏನು ಮಾಡ್ತಿದ್ರ ಅಂತ ನೋಡ್ತಾ ಇದ್ದೀನಿ. ಇದಕ್ಕೆಲ್ಲ ಬೇಕಾ? ಮಾನ ಮರ್ಯಾದೆ ನಿನಗೆ ಇದೆಯಾ? ಬ್ಯಾಚುಲರ್ ಪಾರ್ಟಿ ಅಂತ ಇನ್ಯಾವೊಂದು ಗಂಡ ಅಂತ ಮದುವೆ ಆಗೋದಂತೆ, ಅಸಹ್ಯ ಆಗಬೇಕು ನಿನ್ನ ಜನ್ಮಕ್ಕೆ ಅಂತ ಹೇಳ್ತಿದ್ದಾಳೆ ಪೂಜಾ. ಈ ಕಡೆ ಶ್ರೇಷ್ಠ, ಏನು ಪೂಜಾ ಈ ರೀತಿ ಎಲ್ಲ ಮಾತಾಡೋದು ಮಾತ್ರಕ್ಕೆ ನಾನು ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ಪಾರ್ಟಿನ ನಿಲ್ಲಿಸ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಅದು ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ. ಇವತ್ತು ನೀನು ಏನೇ ಮಾಡಿದ್ರು ಈ ಪಾರ್ಟಿನ ನಿಲ್ಸೋಕ್ಕಾಗಲ್ಲ. ಇವತ್ತು ನಾನು ಎಷ್ಟು ಲಕ್ಕಿ ಗೊತ್ತಾ, ಎಷ್ಟು ಒಳ್ಳೆಯದೇನ ಗೊತ್ತಾ, ನನಗೆಲ್ಲ ಕೂಡ ಒಳ್ಳೆಯದೇ ಆಗ್ತದೆ. ಜೊತೆಗೆ ಈ ಒಂದು ಪಾರ್ಟಿಗೆ ಸ್ಪಾನ್ಸರ್ ಯಾರು ಅಂತ ಗೊತ್ತಿದೆಯಾ ನಿನಗೆ? ಇವತ್ತು ನನಗೆ 2 ಒಳ್ಳೆ ಕೆಲಸ ಆಗಿದೆ, 2 ಲಾಭ ಆಗಿದೆ. ಯಾವುದು ಅಂತ ಕೇಳ್ತೀಯ? ಒಂದು ದುಡ್ಡು, ಇನ್ನೊಂದು ನೀನು ನನಗೆ ಒಡವೆ ತಂದುಕೊಟ್ಟೆ ಅಲ್ವಾ ಅದು. ಮತ್ತೊಂದು ಏನು ಗೊತ್ತಾ ಸುಂದ್ರಿ? ಕೇಳು, ಹೇಳ್ತಾಳೆ. ಹೇಳು ಸುಂದ್ರಿ, ಹೇಗೆ ಪಾರ್ಟಿ ನಡೀತದೆ, ಯಾರು ದುಡ್ಡಿಂದ ನಡೀತಿದೆ ಅಂತ ಅಂತ ಹೇಳ್ತಿದ್ದಾಗೆ ಈ ಕಡೆ ಸುಂದ್ರಿ, ಅದು ಪೂಜಾ ನೀನು ಹೋದ್ಮೇಲೆ ನಿಮ್ಮ ಅಕ್ಕ ಭಾಗ್ಯ ಬಂದಿದ್ಲು, 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಇನ್ನು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೋದ್ಲು ಅಂತಿದ್ದಾಗೆ ಈ ಕಡೆ ಪೂಜಾನ ಕೆಂಡಾಮಂಡಲ ಆಗಿ ನಾಚಿಕೆ ಆಗಲ್ವಾ ನಿನಗೆ? ಅವಳ ದುಡ್ಡನ್ನು ಇಸ್ಕೊಂಡು ಈ ರೀತಿ ಬಿಟ್ಟು ಪಾರ್ಟಿ ಮಾಡ್ಕೋತಿದ್ಯಲ್ಲ ಅಂತಿದ್ರೆ ಏನು ಮಾತಾಡ್ತಿದ್ಯಾ ಪೂಜಾ? ಈ ಪಾರ್ಟಿ ಇದು ಎಷ್ಟು ಖುಷಿಯಾಗಿದೆ ಗೊತ್ತಾ? ಬಿಟ್ಟಿ ದುಡ್ಡು ನಿಜ ಒಂದು ರೀತಿ ನನ್ನ ಬ್ಯಾಚುಲರ್ ಪಾರ್ಟಿಗೆ ನಿಮ್ಮ ಅಕ್ಕನೇ ಸ್ಪಾನ್ಸರರ್ ಅಂತ ಅನ್ನಿಸ್ತದೆ, ಅಷ್ಟು ಫೀಲ್ ಆಗ್ತದೆ, ಎಂಜಾಯ್ ಮಾಡ್ತಿದ್ದೀನಿ. ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಆ ದುಡ್ಡನ್ನೆಲ್ಲ ಇಟ್ಕೊಂಡು ಹಾಗೆ ತೂರಿ ತೂರಿ ಬಿಸಾಡ್ತಿದ್ದಾಳೆ. ಇದರಿಂದಾಗಿ ಸುಂದ್ರಿ ಮತ್ತು ಪೂಜಾ ಇಬ್ರಿಗೂ ಕೂಡ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಇಲ್ಲ ಸುಂದ್ರಿ, ತುಂಬ ಬೇಜಾರಾಗ್ತದೆ, ಹೋಗಿ ಇವಳು ಮುಖವಾಡನ ಕಳಿಸ್ಬೇಕು ಅನಿಸ್ತದೆ, ಆದರೆ ಏನು ಮಾಡಲಿ, ನನ್ನಿಂದ ಸಾಧ್ಯ ಆಗೋದಿಲ್ಲ. ಆದರೆ ಅಕ್ಕಂಗೆ ಅನ್ಯಾಯ ಆಗ್ತಿರೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ. ಈ ಎಲ್ಲ ವಿಷಯನೂ ಅಕ್ಕಂಗೆ ಹೇಳಬೇಕು. ಪಾಪ ಅಕ್ಕ ಮೋಸ ಹೋಗ್ತಿದ್ದಾಳೆ, ಅವಳು ದುಡ್ಡನ್ನು ಇಟ್ಕೊಂಡು ಇವಳು ಮಜಾ ಮಾಡ್ತಿದ್ದಾಳೆ. ಇದನ್ನು ನೋಡ್ಕೊಂಡು ನಾನು ಹೇಗಿರಲಿ ಅಂತ ಅನ್ಕೋತಿದ್ದಾಗೆ ಭಾಗ್ಯನೇ ಕಾಲ್ ಮಾಡ್ತಾರೆ ಪೂಜಾಗೆ. ಹೇಗಿದೆಯಾ ಪೂಜಾ, ಏನು ಪತ್ತನೇ ಇಲ್ಲ ಸುಬ್ಬಿ ಅಂತ ಹೇಳ್ತಿದ್ದಾರೆ. ಏನಿಲ್ಲ ಅಕ್ಕ, ಚೆನ್ನಾಗಿದ್ದೀನಿ, ಇನ್ನೂ ಎಷ್ಟು ದಿನ ಆಗುತ್ತೆ ಅಂದಾಗ ಆದಷ್ಟು ಬೇಗ ಬರ್ತೀನಿ ಅಕ್ಕ ಅಂತ ಹೇಳ್ತಾರೆ. ನಂತರ ಇಲ್ಲಿ ಪೂಜಾಗೆ ಅಕ್ಕನ ಹತ್ರ ಮಾತಾಡೋಕ್ಕಾಗ್ತಿಲ್ಲ. ಬಿಕಾಸ್ ಅಕ್ಕ ಏನಪ್ಪ ಎಷ್ಟು ಸಲೀಸಾಗಿ ಮಾತಾಡ್ತಿದ್ದಾಳೆ, ಅತ್ತೆ ಅಮ್ಮ ಏನೂ ಕೂಡ ಹೇಳಿಲ್ವಾ ಅಂತ ಅಂದ್ಕೊಂಡಿದ್ದೆ. ಅಮ್ಮ ಏನೂ ಹೇಳಲಿಲ್ವಾ ಅಂದಾಗ ಅಮ್ಮನ ಹತ್ರ ನೀನು ಕೇಳಿದೆ, ಆದರೆ ಅವ್ರಿಗೇನೂ ಕೂಡ ಮಾತಾಡಲಿಲ್ಲ. ಯಾಕೆ, ಏನಾಯಿತು ಅಂತ ಭಾಗ್ಯ ಕೇಳ್ತಿದ್ರೆ, ಆ ರೀತಿ ಏನಿಲ್ಲ ಅಕ್ಕ, ಅತ್ತೆ ಅಮ್ಮ ಏನೂ ಕೂಡ ಹೇಳಿಲ್ಲ ಅನ್ಸುತ್ತೆ. ಖಂಡಿತ ವಿಷಯ ಗೊತ್ತಾದರೆ ಬೇಜಾರು ಮಾಡ್ಕೋತಾಳೆ ಅಂತ ಅಂದ್ಕೊಂಡಿದ್ದೆ. ನನಗೆ ಫ್ರೆಂಡ್ಸ್ ಕರೀತಿದ್ದಾರೆ, ನಾನು ಆನಂತರ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಇಲ್ಲಿ ಪೂಜಾ. ನಂತರ ಏನಾಯಿತು ಇವಳಿಗೆ ಅಂತ ಭಾಗ್ಯ ಅನ್ಕೋತಾರೆ. ನಂತರ ರೂಮಲ್ಲಿ ಐರನ್ ಮಾಡ್ತಿದ್ದಾರೆ. ತನ್ವಿ ಅಮ್ಮ ನಿಂದನ್ನು ನೀನು ಮಾಡ್ಕೊಂಡು ನಂದ ನಾನು ಮಾಡ್ಕೋತೀನಿ ಅಂದಾಗ, ಏನಿದು ನನ್ನ ಮಗಳಿಗೆ ಟಾಪರ್ ಆದ ತಕ್ಷಣ ಒಳ್ಳೆ ಬುದ್ಧಿ ಬಂದುಬಿಟ್ಟಿದೆ, ಹೆಲ್ಪ್ ಮಾಡ್ತೀನಿ ಅಂತಿದ್ದಾಳೆ ಅಂತ ಇದ್ದಾಗ ಈ ಕಡೆ ಗುಂಡಣ್ಣ ಕೂಡ ಬರ್ತಾರೆ. ಅಮ್ಮ ನೀನು ಹೊರಗಡೆನೂ ಹೋಗಿ ಒಳಗಡೆನೂ ದುಡಿತೀಯ, ಎಷ್ಟೆಲ್ಲ ಕಷ್ಟಪಡ್ತೀಯ ನೋಡು. ಆದರೆ ಅಪ್ಪ ನೋಡು ಏನು ಹೇಳ್ಬಿಟ್ಟು ಹೋದ್ರು ಗೊತ್ತಾ, ಬಂದ ಮೇಲೆ ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರ ಮಕ್ಕಳ? ಅಪ್ಪನ ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ತಾರ? ಅಪ್ಪ ಕೂಡ ತುಂಬ ಒಳ್ಳೆಯವರು. EMI ಕಟ್ಟಬೇಕು ಅಂತ ಹೇಳಿದರು, ನಾನು ಕಟ್ಟಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಆ ರೀತಿ ಬೇಜಾರು ಮಾಡ್ಕೊಂಡಿದ್ದಾರೆ ಅಷ್ಟೇ. ನಾಳೆ ಹೊಳಿಗೆ ಕಟ್ತೀನಿ ಅಂದಾಗ, ಅಮ್ಮ ಎಲ್ಲೆಲ್ಗಮ್ಮ ದುಡ್ಡು ಹೊಂದಿಸ್ತೀಯ, ನಮಗೂ ಕೂಡ ಫೀಸ್ ಕಟ್ಟಬೇಕು, ಎಲ್ಲ ಮಾಡಬೇಕು ಅಂದಾಗ ನೀವೇನು ಯೋಚನೆ ಮಾಡಿಬಿಡಿ, ನಾಳೆ ಎಲ್ಲ ಕೂಡ ಮಾಡ್ತೀನಿ, ಹೋಗಿ ನೀರು ತೊಗೊಂಡು ಮನೆ, ಇಬ್ಬರು ಕೂಡ ಗಲಾಟೆ ಮಾಡ್ಕೋಬಾರ್ದು ಅಂತ ಮಕ್ಕಳನ್ನ ಕಳಿಸ್ಬಿಟ್ಟು, ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ? ಹೌದು ನನ್ನ ದಡ್ಡಿನೇ, ಆದರೂ ಕೂಡ ಮಕ್ಕಳು ಖುಷಿಗೋಸ್ಕರ, ಅವರ ಭವಿಷ್ಯಕ್ಕೋಸ್ಕರ, ಅವರ ಸಂತೋಷಕ್ಕೋಸ್ಕರ ನಾವಿಬ್ಬರು ಮೊದಲಾಗಿ ಜೊತೆಲಿ ಇರಬಹುದಲ್ವ. ಇದು ಯಾವುದೂ ಕೂಡ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಭಾಗ್ಯ ಮನಸ್ಸಲ್ಲಿ ಅನ್ಕೋತಾಳೆ. ನಂತರ ಈ ಕಡೆ ಬೆಳಗ್ಗೆ ಆಗತ್ತೆ.
ರಂಗೋಲಿ ಹಾಕ್ತಿರ್ತಾಳೆ ಭಾಗ್ಯ. ಅಷ್ಟರಲ್ಲಿ ಪೂಜಾ ಬರ್ತಾಳೆ. ಅಕ್ಕ ನಿನ್ ಜೊತೆ ಮಾತಾಡ್ಬೇಕು ಅಂದಾಗ ಸರಿ ಮಾತಾಡುವಂತೆ ಒಳಗಡೆ ಬಾ ಅಂತ ಕರ್ಕೊಂಡು ಬರ್ತಾರೆ. ಬರ್ತಿದ್ದಾಗೆ ಅಲ್ಲಿ ಕೊಸ್ಮಾಂಡಿ ಸುನಂದವರು ಹಾಗೆ ಧರ್ಮ ಅಂಕಲ್ ಮಕ್ಳು ಇಬ್ರು ಎಲ್ಲರೂ ಕೂಡ ಇದ್ದಾರೆ. ಅಕ್ಕ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಂದಾಗ ಏನು ಹೇಳು ಅಂತ ಕೇಳ್ತಿದ್ರೆ, ಅಕ್ಕ ನಿನಗೆ ಹೇಗಕ್ಕ ದುಡ್ಡು ಸಿಕ್ತು, ಶ್ರೇಷ್ಠ ಕ್ಯಾಶಲ್ಲಿ ಕೊಟ್ಲಾ ಅಂದಾಗ ಎಸ್ಸತಿ ಕೇಳ್ತೀಯ ಪೂಜಾ, ಕ್ಯಾಶಲ್ಲಿ ಕೊಟ್ಟಿದ್ದು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಅವರು ಕ್ಯಾಶಲ್ಲಿ ಕೊಟ್ರಲ್ವಾ, ಅವಳು ಯಾಕೆ ಅಷ್ಟೊಂದು ಅಮೌಂಟ್ನ ಇಟ್ಕೊಂಡಿದ್ಲು ಅಂದಾಗ ನನಗೆ ಕಷ್ಟದಲ್ಲಿ ದುಡ್ಡು ಕೊಟ್ಟಿದ್ದಾರೆ, ಯಾಕೆ ಇಷ್ಟು ಅಮೌಂಟ್ನ ಇಟ್ಕೊಳ್ಳಿ ಅಂತ ನಾನು ಕೇಳೋಕ್ಕಾಗುತ್ತಾ, ಇಟ್ಕೊಂಡಿದ್ರಿ ಅಂತ ಕೇಳೋಕ್ಕಾಗತ್ತಾ ಹೇಳು, ಯಾಕೆ ಈ ವಿಷಯ ಎಲ್ಲ ಕೇಳ್ತಿದ್ಯಾ ಅಂದಾಗ ಅಕ್ಕ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಅವತ್ತು ಲಕ್ಷ್ಮಿ ಮದುವೆಲಿ ದುಡ್ಡು ಕದ್ದಿದ್ದು ನಾನೇ, ಲಕ್ಷ್ಮಿ ಕಂಡ್ರೆ ಆಗ್ತಿರ್ಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಮದುವೆ ನಿಲ್ಲಿ ಅಂತ ನಾನು ದುಡ್ಡು ಕಟ್ಬಿಟ್ಟೆ. ಆದರೆ ಅದಾದ ನಂತರ ನಾನು ಬುಟ್ಟಿ ಒಳಗಡೆ ಇಟ್ಟಿದ್ದೆ, ಆದರೆ ಆಮೇಲೆ ನೋಡಿದ್ರೆ ಆ ದುಡ್ಡಿರಲಿಲ್ಲ, ಅದನ್ನು ತೊಗೊಂಡಿದ್ದೆ ಶ್ರೇಷ್ಠ ಅಕ್ಕ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಶಾಕ್ ಆಗ್ತಿದ್ದಾಳೆ. ಏನಿದು ನನ್ನ ತಂಗಿ ನನಗೆ ಮೋಸ ಮಾಡಿದ್ಲ, ಏನು ಹೇಳ್ತಿದ್ಯಾ ಪೂಜಾ ಅಂದಾಗ ಹೌದು ಅಕ್ಕ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತ ಹೇಳ್ತಿದ್ರೆ ಈ ಕಡೆ ಏನಿದು ಪೂಜಾ, ಇನ್ನೂ ಕೂಡ ನೀನು ಬಿಟ್ಟಿಲ್ವಾ ಇದನ್ನೆಲ್ಲ, ನೋಡು ಭಾಗ್ಯ ನನಗೂ ಕೂಡ ನೆನ್ನೆನೆ ಗೊತ್ತಾಗಿದ್ದು ಇವಳು ಆ ದುಡ್ಡನ್ನ ಶ್ರೇಷ್ಠ ಕದ್ದಿರೋದು ಅಂತ ಹೇಳ್ತಿದ್ದಾಳೆ. ಇವಳು ಮಾತು ನಂಬಿ ನಾವು ಕೇಳೋಕ್ಕಾಗತ್ತಾ, ನಮ್ಮ ಹತ್ರನೇ ಈ ರೀತಿ ಸುಳ್ಳು ಹೇಳಿದಾಳೆ, ಅಕ್ಕ ತಂಗಿನ ಮದುವೆನೇ ನಿಲ್ಲಿಸಿದಾಳೆ, ಇವಳು ಮಾತು ನಂಬ್ಕೊಂಡೆ ನಾನು ಹೋಗಿ ಕೇಳಿದ್ರೆ ಆ ಶ್ರೇಷ್ಠ ಹತ್ಕೊಂಡು ನಾನು ಯಾಕೆ ನನಗೆ ಕಳ್ಳಿಪಟ್ಟ ಹೊರಿಸ್ತಿದ್ರ, ನಂಗೆ ದುಡ್ಡೇ ಬೇಡ ದುಡ್ಡು ಕೊಡಬೇಕು ಅಂತ ಈ ರೀತಿ ಮಾತಾಡ್ತಿದ್ರ ಅಂತ ಹೇಳಿ ಮಾತಾಡ್ಬಿಟ್ಲು. ಆ ಹುಡುಗಿ ಕೂಡ ನೊಂದ್ಕೊಂಡ್ಲು. ಇವಳು ಮಾತನ್ನು ಹೇಗೆ ನಂಬೋದು ಅಂತಿದ್ದಾರೆ. ಅತ್ತೆ ದಯವಿಟ್ಟು ನಾನು ನಿಜಾನೇ ಹೇಳ್ತಿದ್ದೀನಿ, ದಯವಿಟ್ಟು ನನ್ನ ಮಾತನ್ನು ನಂಬಿ ಅಕ್ಕ ನೀನು ಕಾಲಿಟ್ಟು ಕೇಳ್ಕೊತೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡೆ, ನಾನು ಆ ರೀತಿ ಮಾಡಬಾರ್ದಿತ್ತು, ತುಂಬ ತಪ್ಪು ಮಾಡಿಬಿಟ್ಟೆ, ಆದರೆ ಏನು ಮಾಡಲಿ ಮಾಡಿಬಿಟ್ಟೆ. ಆದರೆ ಆ ದುಡ್ಡನ್ನು ನಿಜವಾಗ್ಲೂ ಶ್ರೇಷ್ಠನೇ ಕದ್ದಿರೋದು, ಆ ದುಡ್ಡನ್ನು ಇಟ್ಕೊಂಡು ಅವಳು ಮಜಾ ಮಾಡ್ತಿದ್ದಾಳೆ, ನಿನ್ನೆ ಕೊಟ್ಟಿರೋ ದುಡ್ಡನ್ನು ಇಟ್ಕೊಂಡು ಪಾರ್ಟಿ ಮಾಡ್ತಿದ್ದಾಳೆ ಅಂತ ಹೇಳಿದ ತಕ್ಷಣ ಇಲ್ಲಿ ಭಾಗ್ಯಾಗಂತೂ ಫುಲ್ ಸಿಟ್ಟು ಬಂದ್ಬಿಡತ್ತೆ. ನಂತರ ಆ ಕಡೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡಿದಾಳೆ, ಎಲ್ಲಿದ್ಯಾ ಏನು ಅಂತ ಕೇಳ್ತಿದ್ರೆ ನಾನು ಆನ್ ದ ವೇ ಇದ್ದೀನಿ ಅಂತ ಹೇಳ್ತಾರೆ. ಹೌದೌದು ಆನ್ ದ ವೇ ಇದೆಯಾ, ಎಲ್ಲಿಗೆ ಬರ್ತೀಯಾ ಹೇಳು ಅಂದಾಗ ನಾನು ಡೈರೆಕ್ಟಾಗಿ ಲೊಕೇಶನ್ಗೆ ಬರ್ತೀನಿ ಅಂದಾಗ ಸರಿಯಪ್ಪ ನೀನು ಎಲ್ಲಗಾರು ಬಾ, ಒಟ್ಟಲ್ಲಿ ನೀನು ಬರಬೇಕು ಅಷ್ಟೇ ಅಂತ ಹೇಳಿ ಶ್ರೇಷ್ಠ ಕೂಡ ಫುಲ್ ಖುಷಿಯಿಂದ ಫೋಟೋಶೂಟ್ಗೆ ತಯಾರಾಗಿ ಹೋಗ್ತಿದ್ದಾಳೆ. ನಂತರ ಈ ಕಡೆ ಸುಂದ್ರಿಗೆ ಎಲ್ಲಿ ನಿನ್ನ ಪಾರ್ಟ್ನರ್ ಅಂದಾಗ ಹೊರಗಡೆ ಹೋಗಿದ್ದಾಳೆ ಅವಳು ಅಂದಾಗ ಅವಳು ಏನೇ ಮಾಡಿದ್ರು ಕೂಡ ನನ್ನ ಮುಂದೆ ಅವಳು ಗೆಲುವು ಮಾಡೋಕ್ಕೆ ಆಗೋದಿಲ್ಲ, ಗೆಲುವು ಸಿಗೋದಿಲ್ಲ, ಅವಳಿಗೆ ಯಾವತ್ತಿದ್ರೂ ಗೆಲ್ಲುವಳು ನಾನೇ ಅಂತ ಹೇಳಿ ಶ್ರೇಷ್ಠ ಬಿಂದಾಸಾಗಿ ಹೋಗ್ತಿದ್ದಾಳೆ. ನಂತರ ಆ ಕಡೆ ಭಾಗ್ಯ ತನ್ನ ತಂಗಿನ ಎಬ್ಸಿದ್ದೆ. ನೋಡು ಪೂಜಾ ನೀನು ಹೇಳಿದ್ದೆ ನಿಜ ಆಗಿದ್ದು, ಶ್ರೇಷ್ಠ ಅವರು ನನ್ನ ದುಡ್ಡನ್ನೇ ಕದ್ದು ಅವತ್ತು ನನಗೆ ಸಾಲವಾಗಿ ಕೊಟ್ಟು ಇವತ್ತು ದುಡ್ಡು ಕೇಳೋಗಿ ಬಂದಿದ್ರೆ ಖಂಡಿತ ನಾನಂತೂ ಅವರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ರೆ, ಖಂಡಿತ ಅಕ್ಕ ನಾನು ಹೇಳ್ತಿರೋದೇ ನಿಜ ಅಂತ ಪೂಜಾ ಹೇಳ್ತಾಳೆ. ಹಾಗಿದ್ರೆ ಮುಂದೆ ಭಾಗ್ಯ ಏನು ಮಾಡ್ಬೋದು, ಸರಿ ಅಂತ ಹೇಳಿ ಪೂಜಾನ ಕರ್ಕೊಂಡು ಶ್ರೇಷ್ಠ ಮನೆಗೆ ಹೋಗ್ಬೋದು. ಶ್ರೇಷ್ಠ ಮನೆಗೆ ಹೋಗ್ತಿದ್ದಾಗೆ ಆ ಕಡೆ ಸುಂದ್ರಿ ಅವರ ಮುಖಾಂತರ ಶ್ರೇಷ್ಠ ಎಲ್ಲಿ ಹೋಗಿದ್ದಾಳೆ ಏನು ಅಂತ ಗೊತ್ತಾಗಬಹುದು, ಅಥವಾ ಇಲ್ಲಿ ಶ್ರೇಷ್ಠಗೆ ಭಾಗ್ಯ ಏನಾದರೂ ಕಾಲ್ ಮಾಡಿ ನಾನು ಫೋಟೋಶೂಟ್ಗೆ ಹೋಗ್ತಿದ್ದೀನಿ ಏನು ಅಂತ ಜಾಗದ ಹೆಸರೇ ಹೇಳ್ಬೋದು. ಭಾಗ್ಯ ಮತ್ತು ಪೂಜಾ ಇಬ್ಬರು ಕೂಡ ಅಲ್ಲಿಗೆ ಹೋಗ್ತಿರ್ಬೋದು. ಈ ಕಡೆ ಹೋದಂಥ ಶ್ರೇಷ್ಠ ಮತ್ತು ಪೂಜಾಗೆ ಫುಲ್ ಶಾಕ್ ಆದಿದ್ಯಾ. ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಫೋಟೋಶೂಟಲ್ಲಿ ನಿರತರಾಗಿರೋದನ್ನು ಭಾಗ್ಯ ನೋಡ್ತಾಳೆ. ಏನಾಗುತ್ತೆ ಮುಂದೆ ನಾವು ವಿಡಿಯೋದಲ್ಲಿ ನೋಡಿ.